ಮಾಲಿಕಯ್ಯ ಗುತ್ತೇದಾರ್ ವಿರುದ್ಧದ ನಾಟಿ ಕಾರ್ ಹೇಳಿಕೆ ಕಾಂಗ್ರೆಸ್ ಖಂಡನೆ. 2028ಕ್ಕೆ ಮಾಲಿಕಯ್ಯ ಶಾಸಕರಾಗೋದು ನಿಶ್ಚಿತ. ಬಸವರಾಜ ಮಾದಾರ್. ಅಫಜಲಪುರ ತಾಲೂಕಿನಲ್ಲಿ ಹಾಲಿ ಹಾಗೂ ಮಾಜಿ ಶಾಸಕರು ಸೇರಿಕೊಂಡು ಅನೇಕರ ಮನೆಗಳನ್ನು ಒಡೆದಿದ್ದಾರೆ ಎಂದು ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ನಾಟೀಕಾರ್ ನೀಡಿರುವ ಹೇಳಿಕೆ ಸಂಪೂರ್ಣ ಸುಳ್ಳು, ಆಧಾರರಹಿತ ಹಾಗೂ ರಾಜಕೀಯ ದಿವಾಳಿತನದ ಪ್ರತಿಬಿಂಬವಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಬಸವರಾಜ ಮಾದಾರ್ ತೀವ್ರವಾಗಿ ವಾಗ್ದಾಳಿ ನಡೆಸಿದರು. ಈ ಕುರಿತು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಜನರ ಗಮನ ಬೇರೆಡೆಗೆ ತಿರುಗಿಸಲು ಹಾಗೂ ತಮ್ಮ ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಳಲು ನಾಟೀಕಾರ್ ಈ ರೀತಿಯ ಅಸಂಬದ್ಧ ಆರೋಪಗಳನ್ನು ಮಾಡುತ್ತಿದ್ದಾರೆ. ಯಾವುದೇ ದಾಖಲೆಗಳಿಲ್ಲದೆ ಕೇವಲ ಸುದ್ದಿಯಾಗಲು ನೀಡಿರುವ ಈ ಹೇಳಿಕೆ ರಾಜಕೀಯ ನೈತಿಕತೆಗೆ ವಿರುದ್ಧವಾಗಿದೆ ಎಂದು ಕಿಡಿಕಾರಿದರು. ಸೈಫನ್ ಮುಲ್ಲಾ, ಚೆಕ್ ನ್ಯೂಸ್ ಕನ್ನಡ, ಕಲಬುರಗಿ. ಏನ್ ಕೇಳ್ತಾ ತಾಲೂಕು ಜನ ಅಂದ್ರೆ ಸಾಹೇಬ್ರೆ ನೀವೇ ಬೇಕ್ರಿ ನಮ್ಗೆ ಕೇಳೋರು ಒಬ್ರು. ನೀವ್ ಇದ್ದಾಗ ನಮ್ ತಾಲೂಕದ 40 ವರ್ಷ ಯಾವ ಸಮಾಜದಾಗ ಘರ್ಷಣೆ ಆಗಿಲ್ಲ, ಯಾವ ಒಂದಕ್ಕೊಂದು ಸಮಾಜ ನಾವು ಜಗಳ ಮಾಡಿಲ್ಲ. ನಾವೇನ್ ಮಾಡ್ಲಪ್ಪ, ಬರ್ತಿಲ್ಲ, ನಮ್ ಮನೇನು ಮುರಿದಾರ, ನಮ್ ಮನೇನು ಹೊಡೆದಾರ, ಅದಕ್ಕೆ ನೀವು ನಮ್ಗೆ ಹಾಕಿಲ್ಲ ಅಂತ ಆಟ ತಿಳ್ಕೊಂಡ್ರ ಅವ್ರು. ಅದೇನು ಸಹಜ ಅದ, ಹಂಗ ಹೇಳ್ಯಾರ ಅವ್ರು. ಅದು ಬಿಟ್ಟಿಗೆ ಮತ್ತೇನಿಲ್ಲ, ಮತ್ತೆ ಎಷ್ಟೋ ಅಭಿವೃದ್ಧಿಯಾಗ ಎಲ್ಲ ಆಗ್ಯದ. ಅದು ಅವ್ರಿಗೆ ಹೇಳ್ಯಾರ, ಅದು ಆ ಕಡೆ ಹೇಳೋದಿಲ್ಲ ಅವ್ರು. ಯಾಕಂದ್ರ ಈಗ ರೈತರ ಸಮಸ್ಯೆ ಆಯ್ತು, ಅದು ಆಯ್ತು. ಈಗ ಹಲವಾರು ಕೆಲಸ ಆಗಿದೆ. ಈಗ ಹತ್ರಗ ಬ್ರಿಡ್ಜ್ ಆಗಿದೆ, ಇವ್ ಚುಂಗರ ಈ ಕಡೆ ದಿಸ್ಕಂಗಾರ ಆಗ್ಯದ, ಹೋಗನೂರ್ ಆಗ್ಯದ, ಉಡ್ಚಾನ್ ಆಗ್ಯದ, ಹಲವಾರು 12 ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಟ್ಟಿದ್ದಾರೆ ಅವರು. ಮತ್ತೇನ್ ಕಟ್ಟಬೇಕು ಅವ್ರು? ಶಾಲೆ ಆಗ್ಯದ, ಹೈಸ್ಕೂಲ್ ಶಾಲೆ ಆಗ್ಯದ, ರೋಡ್ ಆಗ್ಯದ, ಹಾಸ್ಟೆಲ್ಗಳು ಆಗ್ಯಾವ. ಅವ್ರ ಕಾಲದಾಗ ಏನ್ ಮಾಡ್ಯಾರ ಎಲ್ಲ ಮಾಡ್ಯಾರ. ಮತ್ ನಿಮ್ಗೆ ಆಗಿಲ್ಲ ಅಂದ್ರೆ ನಾವು ಏನ್ ಮಾಡ್ತೀವಿ ಸಾಹೇಬ್ರ, ನಿಮ್ಗೆ ಲಿಸ್ಟೇ ಕೊಡ್ತೀವಿ ಅವ್ರ ಅಧಿಕಾರದಾಗ ಏನೇನ್ ಕೆಲಸ ಆಗ್ಯದ ಅನ್ನೋದು. ಅದು ಬಿಟ್ಟಿಗೆ ಅವ್ರು ಏನ್ ಮಾಡ್ಯಾರ, ಈ ಶಾಸಕರು ಏನ್ ಮಾಡ್ಯಾರ, ಅವ್ರು ಮಾಡ್ಯಾರ ಅಂದ್ರ ನಿಮ್ಮಲ್ಲಿ ಏನಾದ್ರು ಪ್ರೂಫ್ ಇದ್ರೆ ಮಾಡ್ರಿ. ನೀವು ಬರೀ ಅಧಿಕಾರದ ಅವ್ರು ಅಧಿಕಾರದಾಗ ಮಾಡಿಲ್ಲ ಅಂದ್ರೆ ನೀವು ಅಪೋಸಿಷನ್ ಕೊಡ್ತೀರಿ. ನಿಮ್ಗೆ ಹೇಳೋದ್ ಕರ್ತವ್ಯ ಅದ, ನೀವು ಕೇಳಬೇಕು. ಅವ್ರು ನಾವು ಕೊಡ್ತೀವಿ ಅನ್ಸರ್, ಅವ್ರು ಕೊಡ್ಲಾಕತ್ತಾರ. ಅವ್ರು ಏನ್ ಕೊಟ್ಟಿಲ್ಲ ಅಂದ್ರೆ ನೀವು ಲೋಕಾಯುಕ್ತರಿಗೆ ಹೋಗ್ರಿ. ಅವ್ರು ಮಾಡಿಲ್ಲ ಅಂದ್ರೆ ಲೋಕಾಯುಕ್ತ ಹೈಕಮಾಂಡ್ ಅರ್ಜಿ ಕೊಡ್ರಿ. ಅವ್ರು ಹೈಕಮಾಂಡ್ ಕೊಡ್ರಿ. ನೀವು ಹೋರಾಟ ಮುಖಾಂತರ ಬಂದಿರಿ, ಹೋರಾಟ ಶಕ್ತಿ ಏನಾದ್ರೆ ನಿಮ್ಗೆ ಗೊತ್ತ. ಹೋರಾಟ ಮಾಡಿದ್ರೆ ಏನ್ ಸಿಗ್ತದ, ಮತ್ತೆ ನೀವೇ ಸ್ಟೇಟ್ಮೆಂಟ್ ಕೊಟ್ರಿ ನೀನೆ. ಅದು ಡಿ.ಸಿ ಅವ್ರವ್ರ ಕೈಗೊಂಬೆ ಯಾಕೆ ಮಾಡ್ಯಾರ? ಡಿ.ಸಿ ಅವ್ರು ಏನ್ ಕೈಗೊಂಬೆ ಆಗ್ಯದ, ಅವ್ರ ಕೆಲಸ ಮಾಡಿ. ಡಿ.ಸಿ ಅವ್ರು ಮಾಡಿಲ್ಲ ಅಂದ್ರೆ ಅದ್ ಮೇಲೆ ಹೋಮ್ ಮಿನಿಸ್ಟರ್ ಸಿಎಂ ಅಲ್ಲಿ ಹೋಗ್ರಿ, ಆ ಕಾಂಗ್ರೆಸ್ ಹೈಕಮಾಂಡ್ ಮುಖಾಂತರ ಹೋಗ್ರಿ. ಆಗಿಲ್ಲ ಅಂದ್ರ ಅವ್ರ ಆಗ್ಯಾರ, ಅವ್ರದ್ದು ಏನದ ಅವ್ರು ಮಾಡ್ಯಾರ. ನಿಮ್ ಜಾಗ ನಿಮ್ ಕೆಲಸ ಮಾಡಿ ತೋರಿಸ್ರಿ. ಈಗ ಮೊನ್ನೆ ನಮ್ದು ಇದೇ ದಿಸ್ಕಂಗ ಊರದಾಗ ಅವ ನಮ್ಮ ಪ್ರಕಾಶ್ ಮ್ಯಾಕಿರ್ ಅಂತ ಇದ್ರು. ಅಲ್ಲಿ ಒಂದು ತಲಾಟಿ ಅಂತ ಅರ್ಜಿ ಮಾಡಿದ, ರೈತರ ಸಮಸ್ಯೆ ಪ್ರಾಬ್ಲಮ್ ಇತ್ತು. ಅವ ಅರ್ಜಿ ಕೊಟ್ಟ, ಹೋರಾಟ ಇಟ್ಕೊಂಡ, ಸಿಎಂ ವರೆಗೂ ಲೆಟರ್ ಹಾಕ್ದ. ಅದಕ್ಕೆ ಮುಖಾಂತರ ಬಂತು ಅವ್ರಿಗೆ ಸಸ್ಪೆಂಡ್ ಮಾಡ್ಬೇಕಾದ್ರು ತಹಶೀಲ್ದಾರ್ ಮತ್ತೆ ಡಿ.ಸಿ ಅವರು. ಆ ಮುಖಾಂತರ ನೀವು ಏನೋ ಮಾಡ್ರಿ. ನೀವು ಅವ್ರಿಗೆ ಮಾಡ್ಯಾರ, ಅವ್ರು ಕಳಪೆ ಕಾಮ ಮಾಡ್ಯಾರ, ದುಡ್ಡು ತಿಂದಾರ, ಏನ್ ಹೇಳ್ತೀರಿ? ಅದಕ್ಕೆ ಅವ್ರು ಅನ್ಸಕ್ ಕೊಡ್ತಾರ. ಅವ್ರು ನಾವೇನಂತೀವಿ, ನಮ್ ಶಾಸಕರಿಗೆ ಮಾಜಿ ಶಾಸಕರು ಮಾಡಿದ್ರೆ ಸಾಕು. ನೀವ್ ಏನಂತೀರಿ? ಅದಕ್ಕೆಲ್ಲ ಅಭಿವೃದ್ಧಿ ಮಾಡ್ಯಾರ. ಅಭಿವೃದ್ಧಿ ಹರಿಕಾರ ಯಾರಿದ್ರೆ ತಾಲೂಕದಾಗ ಶ್ರೀಮಾನ್ ಮಾಲೀಕ ಗೊತ್ತಿಲ್ಲ ಸಾಹೇಬ್ರು ಬಿಟ್ಟು ತಾಲೂಕ ಅಭಿವೃದ್ಧಿ ಯಾರು ಮಾಡಿದ್ರೆ ಇವರೇ ಬೆಸ್ಟ್. ಎಲ್ಲಾ ಸಮಾಜಕ್ಕೆ ಬೇಕಾದ ನಾಯಕ ಯಾರು ಇದ್ರೆ ಶ್ರೀಮಾನ್ ಮಾಲೀಕ ಗೊತ್ತಿಲ್ಲ ಸಾಹೇಬ್ರು ಅಂತ ನಾನು ಹೇಳ್ತೀನಿ ಅಷ್ಟೇ. ಮಾಡಿದ್ದಾರೆ ಅಂದ್ರ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಕೆಲವೊಂದು ವಿಷಯಗಳು ಇಟ್ಕೊಂಡು ಅವರು ಪ್ರೆಸ್ಮೆಂಟ್ ಮಾಡಿದ್ದಾರೆ. ಆ ಪ್ರೆಸ್ಮೆಂಟ್ ಮಾಡೋದು, ಕ್ವಶನ್ ಕೇಳೋದು ಅದು ಸರಿ ಕರೆಕ್ಟ್ ಅದ. ತಾಲೂಕಿನ ಆಡಳಿತ ಯಾವ ಶಾಸಕರಲ್ಲ ಅವ್ರಿಗೆ ಕೇಳ್ಬೇಕು. 10 ವರ್ಷದಿಂದ ಹಿಡ್ಕೊಂಡು 40 ವರ್ಷ ರಾಜಕೀಯ ಮಾಡೋದು ಪ್ರಶ್ನೆ ಮಾಡಿರಪ್ಪ ಅಂದ್ರ ಆ 40 ವರ್ಷ ರಾಜಕೀಯ ಮಾಡೋದಕ್ಕೆ ನಮ್ದು ವಯಸ್ಸಿಲ್ಲ. ಅವ್ರು ಹಿಂದೆ ಏನ್ ಮಾಡಿರ್ತಾರೆ, ಇಡೀ ತಾಲೂಕಿನ ಜನರಿಗೆ, ಅವ್ರ ವರ್ಗಿದ್ದವ್ರಿಗೆ, ಮಲ್ಕೆ ಸಾಹೇಬ್ರು ಅವ್ರದ್ದು ವರ್ಗಿದ್ದವ್ರಿಗೆ ಗೊತ್ತದ ಏನ್ ಕೆಲಸ ಮಾಡಿರ್ತಾರೆ ಮಾಡಿ. ಹಂಗಾಗಿ ನಮ್ಮ ಮಲ್ಕೆ ಸಾಹೇಬ್ರಿಗೆ ಈ ತರ ಮಾಹಿತಿ ಸಚಿವರು ಅದಾರ. ಏನ್ ಹಗುರವಾಗಿ ಮಾತಾಡ್ರಂದ್ರ ಜನರು ಮನಿ ಮುರಿದಾರ ಅಂತ ಹೇಳ್ತಾರೆ. ಯಾರು ನಾಟಕರ ಸಾಹೇಬ್ ಜನರ ಮನಿ ಏನ್ ಜನರ ಮನಿ ಮುರಿದಾರಪ್ಪ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.
ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.